ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಹಂದಿ ಆರ್ಟಿಸ್ಟ್ ಶ್ರುತಿ. ನನ್ಗಿವತ್ತು ಮೆಹಂದಿ ಆರ್ಡರ್ ಇರೋದು ನಮ್ಮ ಮಲ್ಲಿಗೆ ನಾಡು ಆದಂತಹ ಹೂವಿನ ಹಡಗಲಿಯಲ್ಲಿ ಒಂದು ಸೀಮಂತ ಕಾರ್ಯಕ್ರಮಕ್ಕೆ ಮೆಹಂದಿ ಬುಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮೆಹಂದಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. 2026ರ ಮೊದಲ ಆರ್ಡರ್ ನಂದಿವತ್ತು. ಕೇವಲ ಮೆಹಂದಿ ಕೆಲಸ ಅಲ್ಲ, ಇದು ಒಂದು ನನ್ನ ಆಶೀರ್ವಾದ ಅಂತಲೇ ಹೇಳ್ಬೋದು. ವರ್ಷದ ಮೊದಲ ದಿನಗಳಲ್ಲಿ ಸೀಮಂತದಂತಹ ಪವಿತ್ರವಾದ ಕಾರ್ಯಕ್ರಮಕ್ಕೆ ನನ್ನ ಕೈಯಿಂದ ಮೆಹಂದಿ ಹಾಕೋಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಧನ್ಯತೆ ಅಂತಲೇ ಹೇಳ್ಬೋದು. ಎಲ್ಲರೂ ಹೊಸ ವರ್ಷದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಮಾತಾಡ್ತಾರೆ. ನನ್ನ ಕನಸು ಸಿಂಪಲ್ಲು. ನನ್ನ ಕಲೆ ಮೂಲಕ ಜನರ ವಿಶೇಷ ಕ್ಷಣಗಳನ್ನು ಒಂದು ಭಾಗವಾಗಬೇಕು ಅನ್ನೋದು ನನ್ನ ಆಸೆ. 2026 ಆರಂಭವಾಗಿದ್ದು ಒಂದು ಸುಂದರವಾದ ನಗು, ಒಂದು ನಂಬಿಕೆ ಮತ್ತು ನಿಮ್ಮಂತಹ ಬೆಂಬಲದಿಂದ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಶ್ರೂ ಮೆಹಂದಿ ಆರ್ಟ್ಸ್ ಅಂತಲೇ ಹೇಳ್ತೀನಿ. ಇದು ನನ್ನ ವರ್ಷದ ಮೊದಲ ಕೆಲಸ ಅಲ್ಲ, ಇದು ನನ್ನ ವರ್ಷದ ಮೊದಲ ಆಶೀರ್ವಾದ ಅಂತ ಹೇಳ್ತೀನಿ. ಅವರು ಡಿಸೈನು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಏನಂದರೆ ನನಗೆ ಹುಡುಗ ಹುಡುಗಿ ಡಿಸೈನ್ ಬೇಕು, ಹಾಗೆಯೇ ಪಾಪುದು ಅಂದರೆ 2 ಪಾಪು ಇರೋದು, ಟ್ವಿನ್ಸ್ ಪಾಪು ಇರೋದು ನನಗೆ ಮೆಹಂದಿ ಹಾಕಬೇಕು ಅಂತ ಕೇಳಿದರು. ಬೇಬಿ ಶವರ್ ಅಂತಂದು ಹೇಳಿ ನನಗೆ ನೇಮಲ್ಲಿ ಬರಿಬೇಕು ಅಂತ ಹೇಳಿದರು. ಇನ್ಸಲ್ ಬರಬೇಕು, ಡ್ಯಾಡ್ ಟು ಬಿ, ಮಾಮ್ ಟು ಬಿ ಈ ಥರ ಹಾಕಬೇಕು ಅಂತ ಹೇಳಿದರು. ಅವ್ರು ಹೇಳಿದ ಥರ ನಾನು ಡಿಸೈನ್ ಹಾಕ್ಕೊಟ್ಟೆ. ಅವ್ರಿಗೆ ತುಂಬ ಖುಷಿ ಆಯಿತು. ಈ ಕಸ್ಟಮರ್ ಬಂದು ಇನ್ಸ್ಟಾಗ್ರಾಮ್ ಫಾಲೋವರ್ ಆಗಿದ್ದರು. ಅವ್ರಿಗೆ ನನ್ನ ಡಿಸೈನ್ಸು ನೋಡ್ತಾ ಇದ್ರಂತೆ, ನನ್ನ ಹತ್ರ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಕೂಡ ಅವ್ರಿಗೆ ಆಸೆ ಆಗಿತ್ತು ಅಂತ ಹೇಳ್ತಿದ್ರು. ಅವ್ರು ಕೇಳಿದಾಗೆ ನಾನು ಡಿಸೈನ್ ಹಾಕ್ಕೊಟ್ಟೆ. ಅವ್ರು ತುಂಬ ಖುಷಿಯಾದರು. ಅವ್ರ ಮುಖದಲ್ಲೂ ಕೂಡ ನಾನು ಆ ಖುಷಿನ ನೋಡಿದೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ ಹೆಚ್ಚು ಜನರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಮೂಲಕ ನೀವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವುದೇ ಸ್ಥಳ ಆಗಿದ್ರೂ ಕೂಡ ನಾನು ಮನೆಗೆ ಬಂದು ನಿಮಗೆ ಡಿಸೈನ್ನ ಹಾಕ್ಕೊಡ್ತೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಹಾಗೆಯೇ ಯಾವುದೇ ರೀತಿಯ ಮದುವೆ ಫಂಕ್ಷನ್ ಆಗಿರ್ಬೋದು, ಯಾವುದೇ ರೀತಿಯ ಫಂಕ್ಷನ್ಸ್ ಆಗಿರ್ಬೋದು, ನೀವು ನನ್ನಲ್ಲಿ ಬುಕ್ ಮಾಡ್ಕೋಬೋದು. ನಿಮ್ಮ ಮನೆಗೆ ಬಂದು ನಾನು ಮೆಹಂದಿ ಹಾಕ್ಕೊಡ್ತೀನಿ ಅಂತ ಹೇಳ್ತೀನಿ. ಟೈಮ್ ಕೂಡ ತುಂಬ ಲೇಟ್ ಆಗಿತ್ತು. ಮನೆ ಹೋಗೋಷ್ಟರಲ್ಲಿ 1 ಗಂಟೆ ಆಯಿತು. ಹೂವಿನ ಹಡಗಲಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಫಾಲೋ ಮಾಡಿ, ನನ್ನ ಪೇಜ್ನ ಲೈಕ್ ಮಾಡಿ. ಥ್ಯಾಂಕ್ ಯು.